ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ಈಗಾಗಲೇ ನಾವು 4 ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀವಿ. ಮೊದಲಿಗೆ ಅವರ ಹುಟ್ಟು, ವಿದ್ಯೆ, ಸಿನಿಮಾಗೆ ಬಂದಿದ್ದು ಹೇಗೆ, ಎಸ್ ಜಾನಕಿ ಅವರ ಜೊತೆಯಲ್ಲಿ ಅವರ ಒಡನಾಟ, ಜೊತೆಗೆ ಹೋಲಿಕೆ, ಡಾಕ್ಟರ್ ರಾಜ್ಕುಮಾರ್ ಅವರ ಶಾರೀರವಾದ್ದರಿಂದ ರಾಜ್ಕುಮಾರ್ ಅವರಿಗೆ ಅವರು ಯಾವಾಗ ಹಾಡೋದಕ್ಕೆ ಆರಂಭ ಮಾಡಿದ್ರು, ಅವರ ಒಡನಾಟ ಹೇಗಿತ್ತು, ವಿನಾಕಾರಣವಾಗಿ ಆ ಇಬ್ಬರ ಮಧ್ಯೆ ಒಂದು ವಿವಾದವನ್ನು ಕೆಲವರು ಹುಟ್ಟು ಹಾಕಿದ್ದು, ಅದಕ್ಕೆ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದು, ಈ ಎಲ್ಲವನ್ನು ಈ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೀವಿ. ರಾಜ್ಕುಮಾರ್ ಅವರ ಜೊತೆಗಿನ ಆ ವಿವಾದದ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು, ನೀವು ಪಿ.ಬಿ. ಶ್ರೀನಿವಾಸ್ ಅವರ ಸರಣಿಯನ್ನು ಮಾಡ್ತಾಯಿದ್ದೀರಿ, ಅವರೊಬ್ಬ ಸೆಲೆಬ್ರಿಟಿ, ಅವರನ್ನು ಸೆಲೆಬ್ರೇಟ್ ಮಾಡೋದು ಬಿಟ್ಟು ರಾಜ್ಕುಮಾರ್ ಅವರ ವಿಚಾರವನ್ನು ಹೇಳ್ತೀರಿ ಅನ್ನುವ ಕಮೆಂಟನ್ನು ಹಾಕಿದ್ದಾರೆ. ಇದು ಸಾಧಕರ ಸನ್ನಿಧಿ ಸರಣಿ. ನಾನು ಆರಂಭದಲ್ಲೇ ಹೇಳಿದೆ, ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ನಾವು ಎಷ್ಟು ಸಂಚಿಕೆಗಳನ್ನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸರಣಿಯನ್ನು ಆರಂಭ ಮಾಡಿದ್ದೀವಿ ಅಂತ. ಪಿ.ಬಿ. ಶ್ರೀನಿವಾಸ್ ಅವರ ಸಾಧನೆಯನ್ನು ಕುರಿತಂತೆ ಇದಕ್ಕಿಂತ ಹೆಚ್ಚು ಏನು ಮಾಡೋದಕ್ಕೆ ಸಾಧ್ಯ? ಅವರ ಹುಟ್ಟು, ಬಾಲ್ಯ, ವಿದ್ಯೆ, ಅವರು ಸಿನಿಮಾಗೆ ಬಂದಿದ್ದು, ಅವರು ಯಾರ್ಯಾರ ಜೊತೆ ಹಾಡಿದ್ದಾರೆ, ಯಾವ ಭಾಷೆಯಲ್ಲಿ ಹಾಡಿದ್ದಾರೆ, ಅಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಅವರ ಕೌಟುಂಬಿಕ ವಿವರಗಳೇನು, ಇವೆಲ್ಲವನ್ನು ಇದುವರೆಗೆ ನಾವು ಕವರ್ ಮಾಡಿದ್ದೀವಿ. ಇಷ್ಟಾಗಿ ಕೂಡ ಈ ರೀತಿಯ ಕಮೆಂಟನ್ನು ಹಾಕ್ತಾರೆ ಅಂದರೆ ಅವರಿಗೆ ಈ ಸಂಚಿಕೆಗಳನ್ನು ಬಹುಶಃ ಸವಿಯೋದಕ್ಕೆ ಬರೋದಿಲ್ಲ ಅಂತ ಕಾಣುತ್ತೆ. ಇನ್ನು ಕೆಲವರು, ನೀವು ರಾಜ್ಕುಮಾರ್ ಅವರನ್ನು ಡಿಫೆಂಡ್ ಮಾಡ್ಕೋತೀರಿ ಅನ್ನುವ ರೀತಿಯ ಸಂದೇಶವನ್ನು ಹಾಕ್ತಾರೆ. ಇಲ್ಲಿ ರಾಜ್ಕುಮಾರ್ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಪಿ.ಬಿ. ಶ್ರೀನಿವಾಸ್ ಹಾಗೂ ರಾಜ್ಕುಮಾರ್ ಅವರ ಒಡನಾಟದ ಬಗ್ಗೆ ಏನು ನಡೀತು, ಪಿ.ಬಿ. ಶ್ರೀನಿವಾಸ್ ಅವರಿಗೆ ಅವಕಾಶಗಳು ಕಡಿಮೆ ಆಗಿದ್ದು ಯಾಕೆ, ಇದರ ಬಗ್ಗೆ ನಾವು ಅಂಕಿ ಅಂಶಗಳ ಸಮೇತ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ವಿಶ್ಲೇಷಣೆಯನ್ನು ಒಪ್ಪೋದು ಬಿಡೋದು ನಿಮ್ಮಿಷ್ಟ. ಯಾಕೆಂದರೆ ನಮಗೆ ಸರಿ ಅಂತ ಕಂಡಿದ್ದು, ನಮ್ಮ ಅಧ್ಯಯನದಲ್ಲಿ ನಮಗೆ ಗೋಚರವಾದದ್ದು, ಅದನ್ನು ವಿಶ್ಲೇಷಣೆ ಮಾಡೋದು ನಮ್ಮ ಕೆಲಸವೇ ಹೊರತು ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳೋದು ನಮ್ಮ ಜಾಯಮಾನ ಅಲ್ಲ. ನೋಡಿ, ಇವತ್ತು ಪಿ.ಬಿ. ಶ್ರೀನಿವಾಸ್ ಅವರ ಗಾಯನ ವೈವಿಧ್ಯದ ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸಾಮಾನ್ಯವಾಗಿ ನಾವು ಮಾಡುವಂಥ ಸಂಚಿಕೆಗಳು ಹಳೆಯ ಕಲಾವಿದರನ್ನು, ಸಾಧಕರನ್ನು ಕುರಿತಂತೆ ಇರುತ್ತೆ, ಹಳೆಯ ಚಿತ್ರಗಳನ್ನು ಕುರಿತಂತೆ ಇರುತ್ತೆ. ಹಾಗಂತ ಇವತ್ತಿನ ವಿಚಾರವನ್ನು ನಾವು ಏನು ಮಾತಾಡೋದೇ ಇಲ್ಲ ಅಂತಲ್ಲ, ಸಾಂದರ್ಭಿಕವಾಗಿ ಮಾತಾಡ್ತೀವಿ. ಆದರೆ ಹೆಚ್ಚಿನ ಅಂಶ ನಾವು ಹಳೆಯ ಚಿತ್ರಗಳ ಬಗ್ಗೆ, ಹಳೆಯ ಕಲಾವಿದರ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ಕಲಾವಿದರ ಬಗ್ಗೆ, ಚಿತ್ರಗಳ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟು ವಾಹಿನಿಗಳಿದೆ. ಹಳೆಯ ಕಾಲದ ಸಿನಿಮಾ ಬಗ್ಗೆ, ಕಲಾವಿದರ ಬಗ್ಗೆ, ಗಾಯಕರ ಬಗ್ಗೆ ನಾವು ಸರಣಿಯನ್ನು ಮಾಡುವಾಗ, ಸಂಚಿಕೆಗಳನ್ನು ಮಾಡುವಾಗ ರಾಜ್ಕುಮಾರ್ ಅವರನ್ನು ಬಿಟ್ಟು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಅಂಶವನ್ನು ಮೊದಲು ವೀಕ್ಷಕರು ಗಮನಿಸಬೇಕು. ಇವತ್ತು ಪಿ.ಬಿ. ಶ್ರೀನಿವಾಸ್ ಅವರ ಗಾಯನ ವೈವಿಧ್ಯವನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪಿ.ಬಿ. ಶ್ರೀನಿವಾಸ್ ಅವರು ಹಾಡುವ ಕಾಲದಲ್ಲಿ ಸಂಗೀತ ಸಾಧನಗಳಿದ್ವು, ಆದರೆ ಗಾಯಕರ ಶ್ರಮವನ್ನು ಕಡಿಮೆ ಮಾಡುವಂಥ ಕಂಪ್ಯೂಟರ್ಗಳಾಗಲಿ, ಎಲೆಕ್ಟ್ರಿಕ್ ಸಾಧನಗಳಾಗಲಿ ಇರಲಿಲ್ಲ. ಇವರ ಒಂದು ಪ್ರತಿಭೆಯನ್ನು ಎನ್ಹಾನ್ಸ್ ಮಾಡುವಂಥ ತಂತ್ರಜ್ಞರಿದ್ದರು. ಧ್ವನಿಗ್ರಹಣದಲ್ಲಿ ಅವರ ಧ್ವನಿ ಸ್ಪಷ್ಟವಾಗಿ ಕೇಳುವ ಹಾಗೆ ಇದನ್ನೆಲ್ಲ ಮಾಡೋದಕ್ಕೆ ಬೇಕಾದಷ್ಟು ನುರಿತ ತಂತ್ರಜ್ಞರಿದ್ದರು. ಆದರೆ ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಒಬ್ಬ ಗಾಯಕನ ಶ್ರಮವನ್ನು ಕಡಿಮೆ ಮಾಡುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಯಾಕೆಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಒಂದು ಹಾಡನ್ನು ಧ್ವನಿಮುದ್ರಣ ಮಾಡಬೇಕಾದ್ರೆ ಒಂದು ಆರ್ಕೆಸ್ಟ್ರಾ ಬೇಕಿತ್ತು, ಬೇರೆ ಬೇರೆ ಸಂಗೀತ ಸಾಧನಗಳನ್ನು ನುಡಿಸುವಂಥ ನುರಿತ ಕಲಾವಿದರು ಬೇಕಾಗಿದ್ದರು, ದೊಡ್ಡ ಸ್ಟುಡಿಯೋ ಬೇಕಾಗಿತ್ತು. ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಒಂದೇ ಸಾರಿಗೆ ಅದನ್ನು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. ಮಧ್ಯದಲ್ಲಿ ಯಾವುದೇ ಒಂದು ವಾದ್ಯ ತಪ್ಪಾದರೆ ಅಥವಾ ಗಾಯಕ ತಪ್ಪು ಮಾಡಿದ್ರೆ ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಮಾಡಬೇಕಾಗಿತ್ತು. ಇವತ್ತಿನ ಹಾಗೆ ಒಂದೇ ಒಂದು ಶಬ್ದವನ್ನು ಇಟ್ಕೊಂಡು ಒಂದು ಅಕ್ಷರವನ್ನು ಬೇಕಾದರೂ ಬದಲಾಯಿಸ್ಬೋದು. ಆ ರೀತಿಯ ತಂತ್ರಜ್ಞಾನ ಬಂದಿದೆ. ತಂತ್ರಜ್ಞಾನದ ಬಗ್ಗೆ ಮಾತಾಡಬೇಕು ಅಂದರೆ ಇವತ್ತು ನೀವು ಎಐಗೆ ನನಗೆ ಇಂಥ ವಿಚಾರದ ಬಗ್ಗೆ ಒಂದು ಹಾಡು ಬೇಕು ಅಂತ ಹೇಳಿದ್ರೆ ನಿಮಗೆ ಹಾಡು ಬರೆಯೋ ಒಬ್ಬ ಬರಹಗಾರರು ಕೂಡ ಬೇಕಾಗಿಲ್ಲ, ಅದೇ ನಿಮಗೆ ಹಾಡನ್ನು ಬರ್ಕೊಡುತ್ತೆ. ಈ ಹಾಡಿಗೆ ಧ್ವನಿ ಸಂಯೋಜನೆಯನ್ನು ಮಾಡಿ ಸಂಗೀತವನ್ನು ಅಳವಡಿಸಿಕೊಡು ಅಂತ ಎಐಗೆ ಕೇಳಿದ್ರೆ ನೀವು ಹೇಳಿದಂಥ ಭಾವದಲ್ಲಿ ಅದು ಸಂಗೀತವನ್ನು ಕೂಡ ಹಾಕಿಕೊಡುತ್ತೆ. ಅಂದರೆ ಬರಹಗಾರರಿಲ್ಲದೆ, ಗಾಯಕರಿಲ್ಲದೆ, ಸಂಗೀತ ನಿರ್ದೇಶಕರಿಲ್ಲದೆ ನೀವು ಇವತ್ತು ಹಾಡುಗಳನ್ನು ಸೃಷ್ಟಿ ಮಾಡಬಹುದು. ಅಷ್ಟರ ಮಟ್ಟಿಗೆ ಎಐ ಮುಂದುವರೆದಿದೆ. ಅದನ್ನು ಕುರಿತಂತೆ ನಮ್ಮ ವಾಹಿನಿಯಲ್ಲಿ ಪ್ರತ್ಯೇಕವಾದ ಒಂದು ಸಂಚಿಕೆಯನ್ನು ಮಾಡ್ತೀವಿ. ಜೊತೆಗೆ ನಮ್ಮ ವಾಹಿನಿಯಲ್ಲಿಯೇ ನಾವು ಬರೆದಂಥ ಕೆಲವು ಹಾಡುಗಳು, ನಾವು ರಾಗವನ್ನು ಹಾಕಿದಂಥ ಕೆಲವು ಹಾಡುಗಳು, ಇವುಗಳನ್ನೆಲ್ಲ ನಿಮಗೆ
AI ತಂತ್ರಜ್ಞಾನದ ಮೂಲಕ ಉಣಬಡಿಸುವ ಒಂದು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆ ಒಂದು ಪ್ರಯತ್ನವನ್ನು ಮಾಡಿದಾಗ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ. ಇವತ್ತು ನಾನು ಹೇಳ್ತಾ ಇರೋದು PB ಶ್ರೀನಿವಾಸ್ ಅವರಂಥ ಗಾಯಕರು ಸ್ಪಷ್ಟವಾಗಿ ಹಾಡಬೇಕಾಗಿತ್ತು, ಭಾಷೆ ಚೆನ್ನಾಗಿ ಗೊತ್ತಿರಬೇಕಾಗಿತ್ತು, ಉಚ್ಚಾರಣೆ ಸರಿಯಾಗಿರಬೇಕಾಗಿತ್ತು, ಧ್ವನಿಯಲ್ಲಿ ಒಡಕಿದ್ರೆ ಅಥವಾ ಆಯಾಸ ಆಗಿದ್ದರೆ ಇವೆಲ್ಲವೂ ಹಾಡುಗಾರಿಕೆಯಲ್ಲಿ ಗೊತ್ತಾಗ್ತಾ ಇತ್ತು. ಅದನ್ನೆಲ್ಲ ಮರೆಮಾಚುವಂಥ ತಂತ್ರಜ್ಞಾನ ಯಾವುದೂ ಇರಲಿಲ್ಲ. ಹಾಗಾಗಿ ಆವತ್ತಿನ ಗಾಯಕರೆಲ್ಲರೂ ತುಂಬ ಪ್ರತಿಭಾವಂತರಾಗಿದ್ದರೆ ಮಾತ್ರ ಅವರಿಗೆ ಅಲ್ಲಿ ಸ್ಥಾನ ಇರ್ತಾ ಇತ್ತೆ ಹೊರತು ಸುಮ್ಮನೆ ಒಂದು ಹಾಡೋದಕ್ಕೆ ಬರುತ್ತೆ ಅಂದ ತಕ್ಷಣ ಹೇಗೋ ನೀವು ಹಾಡಿ ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತ ಇವತ್ತು ಮಾಡ್ತಾರಲ್ಲ, ಹಾಗೆ ಯಾವ ನಾಯಕರೋ ಇವತ್ತು ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ರೀತಿಯ ಒಂದು ಪರಿಪಾಠ ಅವತ್ತು ಇರಲಿಲ್ಲ. ನೋಡಿ, ಅವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಹಾಡನ್ನು ನೀವು ಕೇಳಿ ಇದು ಇಂಥವರೇ ಹಾಡಿದ್ದು ಅಂತ ನಮಗೆ ಥಟ್ಟಂತ ಗೊತ್ತಾಗ್ತಾ ಇತ್ತು. ಜೊತೆಗೆ ಇಡೀ ಹಾಡಿನಲ್ಲಿ ಬರುವಂಥ ಸಾಲುಗಳು, ಆ ಪದಗಳು ಎಲ್ಲವೂ ನಮಗೆ ಮನನವಾಗ್ತಾ ಇತ್ತು. ಯಾಕೆಂದರೆ ಅಸ್ಪಷ್ಟವಾಗಿ ಯಾವುದೂ ಇರ್ತಾ ಇರಲಿಲ್ಲ. ಅವರ ಒಂದು ಆ ಉಚ್ಚಾರಣೆಯನ್ನು ಮೀರುವಂಥ ಆ ಧ್ವನಿಯ ಒಂದು ಅಬ್ಬರ ಅಲ್ಲಿ ಇರ್ತಾ ಇರಲಿಲ್ಲ. ಅಂದರೆ ಸಂಗೀತ ಸಾಧನಗಳನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಳಸ್ತಾ ಇದ್ದರು, ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ತಾ ಇದ್ದರು. ಅಬ್ಬರದ ಸಂಗೀತ ಇರಲಿಲ್ಲ. ಹಾಗಾಗಿ ನಿಜವಾದ ಪ್ರತಿಭಾವಂತ ಗಾಯಕರು ಮಾತ್ರನೇ ಅವತ್ತು ಹಾಡೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು. PB ಶ್ರೀನಿವಾಸ್ ಅವರು ಅಂಥ ಒಬ್ಬ ಗಾಯಕರು. ಅವರ ಉಚ್ಚಾರಣೆ ಎಷ್ಟು ಸ್ಪಷ್ಟವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ನಿಮಗೆ ನಾಂದಿ ಚಿತ್ರದಲ್ಲಿ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ, ಅಲ್ಲಿ ಇನ್ಸ್ಟ್ರೂಮೆಂಟು ಬೇಕಾಗೇ ಇಲ್ಲ. ಬರೀ ತಮ್ಮ ಧ್ವನಿಯಿಂದ, ಆ ಹಾಡುಗಾರಿಕೆಯಿಂದಲೇ ಆ ಹಾಡನ್ನು ತೂಗಿಸ್ಕೊಂಡು ಹೋಗ್ತಾರೆ. ಹಿನ್ನೆಲೆಯಲ್ಲಿ ಕೇಳಿಯೂ ಕೇಳದ ಹಾಗೆ ಮಾತ್ರ ಅಲ್ಲಿ ಆ ಒಂದು ವಾದ್ಯ ಸಂಗೀತ ಬರುತ್ತೆ. ಇನ್ನು PB ಶ್ರೀನಿವಾಸ್ ಅವರ ಗಾಯನ ವೈವಿಧ್ಯ ಹೇಗಿತ್ತು ಅನ್ನೋದಕ್ಕೆ ನನಗೆ ಥಟ್ಟಂತ 3 ಹಾಡುಗಳು ನೆನಪಾಗುತ್ತೆ. ನೋಡಿ, ಈ 3 ಹಾಡುಗಳು ವಿರಹ ಗೀತೆಗಳು. ಮೊದಲನೇದು ಕುಲವಧು ಚಿತ್ರದಲ್ಲಿ ನಾಯಕ ನಾಯಕಿ ಮದುವೆ ಆಗಿರ್ತಾರೆ. ಆದರೆ ನಾಯಕನ ತಂದೆ ವರದಕ್ಷಿಣೆಯ ಆಸೆಯಿಂದಾಗಿ ನಾಯಕಿಯನ್ನು ತವರು ಮನೆಗೆ ಕಳಿಸಿರ್ತಾನೆ. ಅದರಿಂದ ನಾಯಕ ಮತಿಭ್ರಮಣೆಯಾಗಿ ಆಕೆಯ ಚಿಂತೆಯಲ್ಲಿಯೇ ಕೂತಿರ್ತಾನೆ. ಆಗ ಒಂದು ಹಾಡು ಬರುತ್ತೆ, ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. GK ವೆಂಕಟೇಶ್ ಅವರು ಇದನ್ನು ಸಂಯೋಜನೆ ಮಾಡಿರೋದು. ಇಲ್ಲಿ ಮತಿಭ್ರಮಣೆಯಾಗಿದ್ದರೂ ಕೂಡ ನಾಯಕ ತನ್ನ ಪತ್ನಿಯನ್ನು ನೆನೆದು ಹಾಡುವಂಥ ಹಾಡು. ಅಲ್ಲಿ ಆಕೆಯ ಒಳ್ಳೆಯ ಗುಣಗಳನ್ನೆಲ್ಲ ಆತ ಪ್ರಶಂಸೆ ಮಾಡ್ತಾ ಆ ಹಾಡನ್ನು ಹಾಡ್ತಾನೆ. ನೋಡಿ, ಇನ್ನೊಂದು ಹಾಡು ದಶಾವತಾರ ಚಿತ್ರದಲ್ಲಿ ಶ್ರೀರಾಮಚಂದ್ರ ಏಕಾಏಕಿ ಇದ್ದಕ್ಕಿದ್ದ ಹಾಗೆ ತನ್ನ ಪತ್ನಿಯನ್ನು ಕಳೆದುಕೊಳ್ತಾನೆ. ಅಂದರೆ ರಾವಣನಿಂದ ಸೀತೆ ಅಪಹರಣಕ್ಕೊಳಗಾದಾಗ ದಾರಿ ತೋಚದೆ ಒಂದು ವಿರಹ ಗೀತೆಯನ್ನು ಹಾಡ್ತಾನೆ. ನೋಡಿ, ಆತನಿಗೆ ಅಲ್ಲಿ ಲಕ್ಷ್ಮಣ ಜೊತೆಯಲ್ಲಿದ್ದರೂ ಕೂಡ ಆತ ತಮ್ಮ ಆದ್ದರಿಂದ ತನ್ನ ವಿರಹ ವೇದನೆಯನ್ನು ಆತನಲ್ಲಿ ಹೇಳ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಪ್ರಕೃತಿಯ ಜೊತೆಯಲ್ಲಿ ಹೇಳ್ಕೊತಾನೆ ರಾಮ. ಗೋದಾವರಿ ದೇವಿ ಮೌನವಾಂತಿಹೆ ಏಕೆ, ವೈದೇಹಿಯೇನಾದಳೋ ವೈದೇಹಿಯೇನಾದಳೋ. ಇಲ್ಲಿಯೂ ಅಷ್ಟೇ, ನಾಂದಿ ಚಿತ್ರದ ಹಾಡಿನ ಹಾಗೆಯೇ ಸಂಗೀತ ವಾದ್ಯಗಳ ಬಳಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಗಾಯಕ ಪ್ರತಿಭಾವಂತನಲ್ಲದೇ ಇದ್ದರೆ ಇಂಥ ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು 3ನೆಯ ವಿರಹ ಗೀತೆ ಕನ್ಯಕಾ ಪರಮೇಶ್ವರಿ ಕಥೆ ಚಿತ್ರದಲ್ಲಿ ಒಬ್ಬ ಕಾಮುಕ ರಾಜ ತಾನು ಬಯಸಿದ ಹೆಣ್ಣು ಕೈಗೆ ಸಿಕ್ಕದೇ ಇರುವಾಗ ಆಕೆಗಾಗಿ ಪರಿತಪಿಸ್ತಾನೆ. ಇಲ್ಲಿ ಆತನ ವಿರಹ ಅಂದರೆ ಇದು ಪ್ರೇಮ ವಿರಹ ಅಲ್ಲ, ಕಾಮ ವಿರಹ. ಆತ ಆಕೆಯನ್ನು ಕೂಡಬೇಕು ಅಂತ ಬಯಸಿದ್ದವನು. ಇಲ್ಲಿ ಆತ ಪರಿತಪಿಸುವ ರೀತಿಯನ್ನು ನೋಡಿ. ನಿಂತಲ್ಲಿ ಅವಳು, ಕುಳಿತಲ್ಲಿ ಅವಳು, ನೋಡಿದ ಕಡೆಯೆಲ್ಲ ಅವಳೇ ಅವಳು. ವಾಸ್ತವವಾಗಿ ಇಲ್ಲಿ ರಾಜ ಅವಳನ್ನು ಕಾಮುಕ ದೃಷ್ಟಿಯಿಂದ ನೋಡಿದ್ದು. ಆಕೆಗೆ ಇವನ ಮೇಲೆ ಯಾವ ಪ್ರೀತಿಯ ಭಾವನೆಯೂ ಇಲ್ಲ. ಆದರೆ ಆತ ಅಲ್ಲಿ ಹಾಡುವಾಗ ಅವಳನ್ನೇ ತಪ್ಪಿತಸ್ಥಳನ್ನಾಗಿ ನೋಡ್ತಾನೆ. ಮಂತ್ರತಂತ್ರವ ಬಲ್ಲ ಮಾಯಗಾತಿಯವಳು, ಮೋಹಜಾಲವ ಬೀಸಿ ಮರುಳು ಮಾಡಿಹಳೋ,
ಉಳಿಯಲೋ ಮರೆತವಳ ಅಳಿಯಲೋ, ಉಳಿಯಲೋ ಮರೆತವಳ ಅಳಿಯಲೋ, ತಿಳಿಯದಿ ಚಿಂತೆಯೇ ಚಿತೆಯಾಯಿತು ಹಗಲಿರಳು. ನೋಡಿ, ಮಂತ್ರತಂತ್ರ ಬಲ್ಲ ಮಾಯಗಾತಿಯವಳು ಮೋಹಜಾಲವ ಬಿಸಿ ಮರುಳು ಮಾಡಿಹಳು, ತನ್ನನ್ನೇ ಮರುಳು ಮಾಡಿದಾಳೆ ಅಂತ. ಆಕೆ ಏನನ್ನೂ ಮಾಡಿಲ್ಲ, ಈತನ ಕಾಮುಕ ದೃಷ್ಟಿ ಆಕೆಯ ಮೇಲೆ ಬಿದ್ದಿದೆ ಅಷ್ಟೆ. ಈ ಮೂರೂ ಗೀತೆಗಳು ವಿರಹ ಗೀತೆಗಳಾದರೂ ಕೂಡ ಈ ಗೀತೆಗಳ ಹಿಂದಿರುವ ಭಾವವೇ ಬೇರೆ. ಆ ಭಾವವನ್ನು ಲೇಖಕರು ಸಮರ್ಥವಾಗಿ ಪದಗಳಲ್ಲಿ ಇಳಿಸಿದ್ದಾರೆ. ಅದನ್ನು ಸಂಗೀತ ನಿರ್ದೇಶಕರು ಸಹ ಅಷ್ಟೇ ಸಮರ್ಥವಾಗಿ ಸಂಯೋಜನೆಯನ್ನು ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಅದು ವೀಕ್ಷಕನನ್ನು, ಪ್ರೇಕ್ಷಕನನ್ನು ಮುಟ್ಟೋದು ಗಾಯಕನ ಧ್ವನಿಯಿಂದ. ಪಿ ಬಿ ಶ್ರೀನಿವಾಸ್ ಅವರು ಎಂಥ ಅದ್ಭುತವಾಗಿ ಆ ಭಾವಗಳನ್ನು ಈ ಹಾಡಿನಲ್ಲಿ ತಂದಿದ್ದಾರೆ ಅನ್ನೋದು ಈ ಹಾಡುಗಳನ್ನು ಮತ್ತೊಮ್ಮೆ ನಮಗೆ ಕೇಳಿದಾಗ ಅರಿವಿಗೆ ಬರುತ್ತೆ. ಇನ್ನು ಆ ಹಾಡುಗಳು ಅವಿಸ್ಮರಣೀಯವಾಗೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಎಷ್ಟರ ಮಟ್ಟಿಗೆ ಪೂರಕವಾಗಿತ್ತು ಅನ್ನೋದು ಕೂಡ ನಮ್ಮ ಕಣ್ಣೆದುರಿಗೆ ಇರುವಂಥ ಸತ್ಯ. ದೇಶದ ಒಬ್ಬ ಮಹಾನ್ ಗಾಯಕರು ಕಿಶೋರ್ ಕುಮಾರ್ ಅವರು. ಕಿಶೋರ್ ಕುಮಾರ್ ಅವರು ತಮ್ಮ ಯೂಡಿಲಿಂಗ್ನಿಂದನೇ ತುಂಬ ಪ್ರಸಿದ್ಧರಾದವರು. ಅವರು ಆ ಯೂಡಿಲಿಂಗ್ ಮಾಡೋದನ್ನು ಅನೇಕ ಗೀತೆಗಳಲ್ಲಿ ಬಳಸಿದ್ದಾರೆ. ಅವರ ರೀತಿಯಲ್ಲಿ ಯೂಡ್ಲಿಂಗ್ ಮಾಡುವಂಥ ಮತ್ತೊಬ್ಬ ಕಲಾವಿದರು ಇಲ್ಲ ಅಂತ ಎಷ್ಟೋ ಜನ ವಾದ ಮಾಡ್ತಾರೆ. ಆದರೆ ಆ ರೀತಿಯ ಒಂದು ಪ್ರಯತ್ನವನ್ನು ಪಿ ಬಿ ಶ್ರೀನಿವಾಸ್ ಅವರು ಸಹ ಮಾಡಿದ್ರು, ಜೊತೆಗೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದರು. ನೋಡಿ, ಭಾರತೀಯ ಚಲನಚಿತ್ರ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೌಬಾಯ್ ಚಿತ್ರಗಳು ಬಂದಿವೆ. ವೆಸ್ಟರ್ನ್ ಚಿತ್ರಗಳಿಂದ ಪ್ರಭಾವಿತವಾಗಿ ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅಂಥ ಚಿತ್ರಗಳು ಬಂದಿವೆ. ಆದರೆ ನೀವು ಯಾವುದೇ ಭಾಷೆಯ ಕೌಬಾಯ್ ಚಿತ್ರವನ್ನು ತಗೊಳ್ಳಿ, ಅಲ್ಲಿ ಆ ಪಾತ್ರಧಾರಿಗಳ ವೇಷಭೂಷಣ, ಸನ್ನಿವೇಶಗಳು ಇವು ಒಂದು ರೀತಿಯಲ್ಲಿ ಕೌಬಾಯ್ ಚಿತ್ರಗಳ ಮಾದರಿಯಲ್ಲಿ ಇರ್ತಾ ಇದ್ವೇ ಹೊರತು ಹಾಡುಗಳೆಲ್ಲ ಮಾಮೂಲಿ ಭಾರತೀಯ ಚಿತ್ರರಂಗದಲ್ಲಿ ಯಾವ ರೀತಿ ಹಾಡುಗಳಿದ್ವು ಅದೇ ರೀತಿ ಹಾಡುಗಳನ್ನು ಅಲ್ಲಿ ಕೂಡ ಬಳಸ್ತಾ ಇದ್ದರು. ಆದರೆ ಒಂದೇ ಒಂದು ಚಿತ್ರ ಪ್ರತಿಧ್ವನಿ, ರಾಜ್ಕುಮಾರ್ ಅವರು ಅಭಿನಯಿಸಿದ ಏಕೈಕ ಕೌಬಾಯ್ ಸ್ಟೈಲಿನ ಒಂದು ಚಿತ್ರ. ಆ ಚಿತ್ರದಲ್ಲಿ ಒಂದು ನಾಯಕನ ಇಂಟ್ರೊಡಕ್ಷನ್ಗೆ ಒಂದು ಹಾಡಿದೆ. ಪಿ ಬಿ ಶ್ರೀನಿವಾಸ್ ಅವರು ಆ ಹಾಡನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ, ಜಿ ಕೆ ವೆಂಕಟೇಶ್ ಅವರು ಅಷ್ಟೇ ಅದ್ಭುತವಾಗಿ ಸಂಯೋಜನೆಯನ್ನು ಮಾಡಿದ್ದಾರೆ. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ನ್ಯಾಯವನ್ನು ಉಳಿಸು, ಅನ್ಯಾಯವನ್ನು ಅಳಿಸು ಎಂದೆಂದು. ಕುದುರೆಯ ಮೇಲೆ ಬರುವ ನಾಯಕನಿಗೆ ಈ ಹಾಡನ್ನು ಆ ಚಿತ್ರದಲ್ಲಿ ಅಳವಡಿಸಿದ್ದಾರೆ. ಅಲ್ಲಿ ಹಿನ್ನೆಲೆಯಲ್ಲಿ ಕೌಬಾಯ್ ಚಿತ್ರಗಳ ಒಂದು ಮುಖ್ಯವಾದ ಆಕರ್ಷಣೆಯಾದಂಥ ಗಿಟಾರ್ನ ಒಂದು ವಾದನ, ಜೊತೆಗೆ ಆ ಹಿನ್ನೆಲೆಯಲ್ಲಿ ಚರ್ಚಿನ ಗಂಟೆಯ ಸದ್ದು, ಇದನ್ನೆಲ್ಲ ಎಷ್ಟು ಅದ್ಭುತವಾಗಿ ಸಂಯೋಜನೆ ಮಾಡಿದ್ದಾರೆ ಅಂದರೆ ಆ ಒಂದು ಹಾಡಿನಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಅದ್ಭುತವಾಗಿ ಯೂಡಿಲಿಂಗನ್ನು ಮಾಡಿದ್ದಾರೆ. ಇದಲ್ಲದೆ ಅವರು ಅನೇಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ನಾಯಕಿಯನ್ನು ರೇಗಿಸುವಂಥ ಕೆಲವು ಹಾಡುಗಳಲ್ಲಿ ಈ ಯೂಡ್ಲಿಂಗನ್ನು ಬಳಸಿದ್ದಾರೆ. ಇನ್ನು ಕನ್ನಡ ಪ್ರೇಮದ ಗೀತೆಗಳನ್ನು ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಕೇಳೋದು ಅದೆಂಥ ಅದ್ಭುತವಾದ ಅನುಭವ ಅಂದರೆ, ಸಾಲು ಸಾಲು ಹಾಡುಗಳು ಇವತ್ತಿಗೂ ಅವಿಸ್ಮರಣೀಯವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದಿರುವಂಥ ಹಾಡುಗಳು. ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯೇ, ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡಿರೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ, ಆಹಾ ಆಹಾ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೋಡಿ, ಇದು ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಹಾಡು. ಕುವೆಂಪು ಅವರ ನಾಡಗೀತೆ.
ಈ ನಾಡಗೀತೆಯನ್ನು ಇಟ್ಕೊಂಡು ಅದೆಷ್ಟು ವಿವಾದಗಳು ನಡೀತಾ ಇದೆ ಅಂದರೆ ಈ ಹಾಡಿನ ಸಾಲುಗಳನ್ನು ಬದಲಾಯಿಸಬೇಕು. ಕುವೆಂಪು ಅವರು ಯಾವತ್ತೋ ಯಾವುದೋ ಒಂದು ಭಾವದಲ್ಲಿ ಬರೆದಿರುವಂಥ ಹಾಡನ್ನು ಇವತ್ತು ಯಾವುದೋ ರಾಜಕೀಯ ಕಾರಣಗಳಿಗಾಗಿ ಅಲ್ಲಿರುವ ಪದಗಳನ್ನು ಬದಲಾಯಿಸಬೇಕು ಅಂತ ಹೊರಟಿದ್ದಾರೆ. ಜೊತೆಗೆ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆಯನ್ನು ಇದಕ್ಕೆ ಅಧಿಕೃತವಾಗಿ ಇಟ್ಕೋಬೇಕಾ ಅಥವಾ ಸಿ ಅಶ್ವಥ್ ಅವರ ಒಂದು ಸಂಯೋಜನೆಯನ್ನು ಇಟ್ಕೋಬೇಕಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ನಾನು ಹಿಂದೆ ಕೂಡ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೆ, ಸಿನಿಮಾ ಅಂದರೆ ನಿಮಗೆ ಯಾಕೆ ಮೈಲಿಗೆ? ಪಿ ಬಿ ಶ್ರೀನಿವಾಸ್ ಅವರು ಈ ನಾಡಗೀತೆಯನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ ನೀವು ಅನಂತಸ್ವಾಮಿಯವರ ಅಥವಾ ಅಶ್ವಥ್ ಅವರ ಸಂಯೋಜನೆಗಿಂತ ಹೆಚ್ಚಾಗಿ ಜನಪ್ರಿಯವಾಗಿರೋದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ, ವಿಜಯ ಭಾಸ್ಕರ್ ಅವರು ಸಂಯೋಜನೆ ಮಾಡಿರುವ ಈ ಹಾಡು. ಈ ಧಾಟಿಯನ್ನು ಯಾಕೆ ನೀವು ನಾಡಗೀತೆಗೆ ಅಳವಡಿಸ್ಕೋಬಾರ್ದು? ನಮ್ಮ ಮನಸ್ಥಿತಿ ಬದಲಾದರೆ ಇದೆಲ್ಲವನ್ನು ನಾವು ಮಾಡಬಹುದು. ಆದರೆ ಅಧಿಕಾರದಲ್ಲಿ ಕೂತಿರುವವರಿಗೆ ಬೇರೆ ಬೇರೆ ರೀತಿಯ ಆಶೋತ್ತರಗಳಿರೋದರಿಂದ ಇಂಥ ಕೆಲಸಗಳು ಆಗ್ತಾ ಇಲ್ಲ ಅಷ್ಟೇ. ಈಗ ನಾನು ಹೇಳಿದಂಥ ಈ ಕನ್ನಡ ಪ್ರೇಮದ ಹಾಡುಗಳು ಇಲ್ಲಿ ರಾಜ್ಕುಮಾರ್ ಅವರಿಗೆ, ವಿಷ್ಣುವರ್ಧನ್ ಅವರಿಗೆ, ಗುಬ್ಬಿ ವೀರಣ್ಣನವರ ಮಗ ಶಿವರಾಜ್ ಅವರಿಗೆ, ಎಷ್ಟೋ ಜನರಿಗೆ ಪಿ ಬಿ ಶ್ರೀನಿವಾಸ್ ಅವರು ಈ ರೀತಿಯ ಗೀತೆಗಳನ್ನು ಹಾಡಿದ್ದಾರೆ. ಇಂಥ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಕೂಡ, ಅವರ ಉಚ್ಚಾರಣೆಯಲ್ಲಿ ಕೂಡ ದೋಷವನ್ನು ಕಂಡಿದ್ದರು ವಿಮರ್ಶಕರು. ನಿಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಆಶ್ಚರ್ಯ ಆದರೂ ಸತ್ಯ ಅಂತಾರಲ್ಲ, ಅಂಥ ಒಂದು ವಿಚಾರ ಇದು. ಆ ವಿಚಾರವನ್ನು ಈಗ ಹೇಳ್ತಾ ಇದ್ದೀನಿ. ಕವಿಗೀತೆಗಳನ್ನು ಹಾಡೋದಕ್ಕೆ ಪಿ ಬಿ ಶ್ರೀನಿವಾಸ್ ಅವರಷ್ಟು ಸಮರ್ಥರಾದವರು ಬಹುಶಃ ಕನ್ನಡದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಅವರು ಕವಿಗೀತೆಗಳನ್ನು ಹಾಡಿದ್ದಾರೆ. ಅರಿಶಿನ ಕುಂಕುಮ ಚಿತ್ರದ ಬೇಂದ್ರೆ ಅವರ ಇಳಿದು ಬಾ ತಾಯಿ ಹಾಡು, ಅದಕ್ಕಿಂತ ಕ್ಲಿಷ್ಟವಾದ ಒಂದು ಹಾಡಿಲ್ಲ. ಅಂಥ ಒಂದು ಹಾಡನ್ನು ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ. ಬೇಂದ್ರೆಯವರ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವರ ಶಬ್ದಗಳ ಆ ಒಂದು ಲಾಲಿತ್ಯ ಇದೆಯಲ್ಲ, ಒಂದೊಂದು ಸಾರಿಗೂ ಒಂದೊಂದು ಅರ್ಥವನ್ನು ಸ್ಫುರಿಸುವಂಥ ಒಂದು ಕಲೆಗಾರಿಕೆ ಅವರಲ್ಲಿತ್ತು. ಅಂಥದ್ದೊಂದು ಹಾಡನ್ನು ಅಷ್ಟು ಅದ್ಭುತವಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಇಂಥ ಒಬ್ಬ ಗಾಯಕನ ಹಾಡಿನಲ್ಲಿ ಕೂಡ ದೋಷವನ್ನು ಕಂಡುಹಿಡಿತಾರೆ. ಅದೇ ಬೇಂದ್ರೆಯವರ ಒಂದು ಕವನ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ, ಆ ಒಂದು ಗೀತೆಯನ್ನು ಶರಪಂಜರ ಚಿತ್ರಕ್ಕಾಗಿ ವಿಜಯ ಭಾಸ್ಕರ್ ಅವರ ಸಂಯೋಜನೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅಳವಡಿಸ್ತಾರೆ. ಗಂಗಾಧರ್ ಹಾಗೂ ಕಲ್ಪನಾ ಅವರ ಮೇಲೆ ಅದು ಚಿತ್ರಿತವಾಗಿದೆ. ಹಾಡಿರುವವರು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು. ಅಲ್ಲಿ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಈ ಸಾಲುಗಳು ಪುರುಷ ಹಾಗೂ ಸ್ತ್ರೀ ಎರಡೂ ಕಂಠದಲ್ಲಿ ಬರುತ್ತೆ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದು ಉತ್ತರ ಅನ್ನುವ ಜಾಗದಲ್ಲಿ ಉತ್ತದ ಅಂತ ಕೇಳಿಸುತ್ತೆ ಅಂತ ಆವತ್ತಿನ ಕಾಲದಲ್ಲಿ ಒಂದು ಕೂಗೆದ್ದಿತ್ತು. ಇಲ್ಲಿ ನಾನು ಕೆಲವು ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿರುವಂಥ ತಂತ್ರಜ್ಞರ ಜೊತೆಯಲ್ಲಿ ಮಾತಾಡಿದೆ. ಅವರು ಹೇಳಿದ್ದೇನು ಅಂದರೆ, ಎಷ್ಟೋ ಬಾರಿ ಗಾಯಕರು ಸರಿಯಾಗಿ ಹಾಡಿರ್ತಾರೆ, ಸಂಗೀತ ನಿರ್ದೇಶಕರು ಅದ್ಭುತವಾಗಿಯೇ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಾರೆ. ಆದರೆ ಧ್ವನಿಗ್ರಾಹಕ ಸ್ವಲ್ಪ ವ್ಯತ್ಯಾಸವನ್ನು ಮಾಡಿದ್ರೆ ಆ ಧ್ವನಿಗ್ರಹಣದಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಆ ಒಂದು ಗೀತೆಯ ಸೊಗಸೇ ಕೆಟ್ಟು ಹೋಗುತ್ತೆ. ಆ ರೀತಿ ಆಗಿರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಹಂಸಲೇಖ ಅವರು ಬರೆದಂಥ ಒಂದು ಹಾಡಿನ ಸಾಲುಗಳ ಬಗ್ಗೆ ಅದು ಅಶ್ಲೀಲವಾಗಿದೆ ಅನ್ನುವಂಥ ಕೂಗು ಕೇಳಿ ಬಂದಿತ್ತು. ಆದರೆ ಅವರು ಬರೆದಿದ್ದೇ ಬೇರೆ, ಇವರು ಅರ್ಥ ಮಾಡ್ಕೊಂಡಿದ್ದೇ ಬೇರೆ. ಈ ರೀತಿಯ ಅಪಸ್ವರಗಳು ಎಲ್ಲರ ಬಗ್ಗೆನೂ ಆಗಾಗ ಕೇಳಿ ಬರೋದುಂಟು. ಆದರೆ ಈ ರೀತಿಯ ಚರ್ಚೆಗಳಿಂದ, ಈ ರೀತಿಯ ಅಪಸ್ವರಗಳಿಂದ ಪಿ ಬಿ ಶ್ರೀನಿವಾಸ್ ಅವರು ಯಾವತ್ತೂ ಅಭಿಮಾನಿಗಳ ದೃಷ್ಟಿಯಲ್ಲಿ ಚಿಕ್ಕವರಾಗಿಲ್ಲ. ಸಾವಿರಾರು ಹಾಡುಗಳನ್ನು ಹಾಡಿರುವ ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ, ಅವರ ಹಾಡಿನ ವೈವಿಧ್ಯತೆಯ ಬಗ್ಗೆ ಮಾತಾಡ್ತಾ ಹೋದರೆ ಅದು ಮುಗಿಯದ ಸರಣಿ. ಆದರೆ ಆ ರೀತಿಯಾಗಿ ನಿರಂತರವಾಗಿ ಅವೆಲ್ಲ ಗೀತೆಗಳ ಬಗ್ಗೆ ವಿಶ್ಲೇಷಣೆ ಮಾಡುವಷ್ಟು ನಮ್ಮಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ಈ ಸಂಚಿಕೆಗಳನ್ನು ನೀವು ನೋಡಿದ್ದೀರಿ. ಅದರ ಒಂದು ರಿಸಲ್ಟನ್ನು ನೋಡಿದ್ರೆ ಎಷ್ಟು ಜನ ಇಂಥ ಸಂಚಿಕೆಗಳನ್ನು ನೋಡ್ತಾರೆ? ನಿಜವಾಗಿಯೂ ಆಸಕ್ತಿ ಇರುವಂಥ ವೀಕ್ಷಕರು ಮಾತ್ರ ನೋಡ್ತಾರೆ. ಹಾಗಾಗಿ ನಾವು ಸಹ ನಿಯಮಿತವಾಗಿ ಎಷ್ಟು ಮಾಡಬಹುದು ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಪಿ ಬಿ ಶ್ರೀನಿವಾಸ್ ಅವರನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.